ಸ್ವಾಗತ. ನಾವು ಕಾರ್ಯಕ್ರಮವನ್ನು ಒಂದು ಹಿತ ನುಡಿ ಅಥವಾ ಶುಭ ನುಡಿಯೊಂದಿಗೆ ಪ್ರಾರಂಭ ಮಾಡ್ತೀವಿ. ಸೊ ಹಿರಿಯರೊಬ್ಬರು ಒಂದು ಮಾತು ಹೇಳಿದ ನೆನಪು, ಯಾವುದೋ ಒಂದು ಮುಖ ನೋಡಿದ ನೆನಪು. ಇನ್ನು ಅಂತಂದ್ರೆ ಈಗಿನ ಇವತ್ತೇನಾದ್ರೂ ಒಂದು ಬೀಜ ಹಾಕಿದ್ರೆ ಅದು ನಾಳೆಗೆ ಹಂಗಿಟ್ಟು ಅಥವಾ ಕಾಯಿ ಬಿಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಆದಂತಹ ಒಂದು ಸಮಯವನ್ನ ತಗೊಳುತ್ತೆ. ಅದಕ್ಕೆ ಆದಂತಹ ನಾವು ಒಂದು ಪ್ರಯತ್ನವನ್ನ ಮಾಡಬೇಕು, ಒಳ್ಳೆ ರೀತಿ ಪೋಷಿಸಬೇಕು, ನೀರು ಹಾಕಬೇಕು, ಗಿಡನ ಬೆಳೆಸಬೇಕು. ಆಗ ಒಂದು ಕಾಲ ಆದ್ಮೇಲೆ ಅದು ನಮಗೆ ಫಲ ಕೊಡುತ್ತೆ. ಅದೇ ರೀತಿ ಜೀವನದಲ್ಲಿ ಕೂಡ ನಾವೇನಾದ್ರೂ ಬೆಳೆಸಬೇಕು, ಜೀವನದಲ್ಲಿ ಏನಾದ್ರೂ ನಾವು ಬೆಳೆಸಬೇಕು ಅಥವಾ ಏನಾದ್ರು ಒಂದು ಗುರಿ ಸಾಧಿಸಬೇಕು ಅಂದ್ರೆ ನಮ್ಗೆ ಆದಂತಹ ಒಂದು ನಿರಂತರ ಪರಿಶ್ರಮ ಇರಬೇಕು, ಒಂದು ಆತ್ಮವಿಶ್ವಾಸ ಇರಬೇಕು, ನಮ್ಮಲ್ಲಿ ತಾಳ್ಮೆ ಇರಬೇಕು. ಆಗ ಮಾತ್ರ ಇಂಥ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಿ ನೋಡಿದಾಗ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರಬೇಕು ಅಂತ ಹೇಳ್ತಾರೆ. ಸೊ ಸಮಯ ಅನ್ನೋದು ಬರೆಸ್ಕೋಬೇಕು, ಅದು ಬರ್ಬೇಕಾ? ಸಮಯ ಅನ್ನೋದು ಹೇಗೆ ಅಂತಂದ್ರೆ, ಇವತ್ತು ದಿನಪೂರ್ತಿ ನಾವು ಸುಮ್ಮನೆ ಸೋಮಾರಿತನ ಕಾಲ ಕಳೆದ್ಬಿಟ್ಟು ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಅಲ್ಲ, ಸಮಯ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಪ್ರಯತ್ನ ಸಮಯನೂ ಕೂಡ ಒಳ್ಳೆ. ನಾವೇನು ಪ್ರಯತ್ನ ಪಡೆದ್ರೆ ಹಾಗೆ ಸುಮ್ಮನೆ ಕೂತಿದ್ದು ನಾಳೆ ಒಂದಿನ ನಮ್ಗೆ ಸಿಗುತ್ತೆ ಏನೋ ಒಂದು ಕುತ್ಕೊಂಡ್ರೆ ಖಂಡಿತ ಸಿಗಲ್ಲ. ಪ್ರತಿನಿತ್ಯ ಈಗಿರುವಂತ ಅಮೂಲ್ಯವಾದ ಕ್ಷಣಗಳನ್ನ ನಾವು ಉಪಯೋಗಿಸ್ಕೊಳ್ತಾ ಹೋದಾಗ ಒಂದೊಂದು ದಿನದಲ್ಲಿ ಅದು ಒಂದು ಸಮಯ ಒಂದು ಒಳ್ಳೆ ಸ್ವೀಟ್ ಆಗುತ್ತೆ. ಅದನ್ನ ನಾವೇನು ಅನ್ಕೊಂಡಿದ್ದೀವಿ ಅದು ಸಿಗುತ್ತೆ, ಖಂಡಿತ ಸಿಗುತ್ತೆ ಅಂತ ಹೇಳ್ತಾ ಇದರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರುಜಿ ಹೇಳಿದ್ದಾರೆ. ನಮಸ್ಕಾರ.